ಎವ್ರಿವಾನ್, ಗುಡ್ ಮಾರ್ನಿಂಗ್. ಇದು ನನ್ನ ಫಸ್ಟ್ ವ್ಲಾಗ್. ದಿನ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಈ ವ್ಯೂ ನೋಡೋದಂದರೆ ಸಖತ್ ಇಷ್ಟ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನೋಡಿ ಫುಲ್ಲು ಸುತ್ತ ಅದೊಂಥರ ಎನರ್ಜಿ ಕೊಡುತ್ತೆ. ಆ ಮಾರ್ನಿಂಗ್ ಏನಂತಾರೆ ಗಾಳಿ ಆಗಿರ್ಬೋದು, ಆ ಫ್ರೆಶ್ನೆಸ್, ಹಂಗೆ ಮಾತನಾಡಿ ನೋಡ್ಕೊಂಡು ಇಲ್ಲಿಗೆ ಸ್ವಲ್ಪ ಅಮ್ಮ ಗಿಡಗಳು ಬೆಳೆಸಿದ್ದಾರೆ. ಅದನ್ನ ಸ್ವಲ್ಪ ನೋಡಿಕೊಂಡು ಅಮ್ಮ ರಂಗೋಲಿ ಹಾಕ್ತಾಯಿದ್ರು. ಅದನ್ನು ನೋಡ್ಕೊಂಡು ಹಾಗೆ ಬಂದೆ. ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾರೆ ನೋಡಿ. ಹಾಗೆ ಬಂದೆ. ನನ್ನ ರೂಮ್ ಫುಲ್ ಮೆಸ್ಸಿ ಆಗಿತ್ತು. ಇಷ್ಟು ದೊಡ್ಡ ಬೆಡ್ ಇದ್ದರೂ ನಾನು ಮಲ್ಕೊಳ್ಳೋದು ಆ ಚಿಕ್ಕ ಜಾಗದಲ್ಲಿ ನೋಡಿ. ಈ ಚಿಕ್ಕ ಜಾಗದಲ್ಲಿ ಅದೇನೋ ಗೊತ್ತಿಲ್ಲ, ಅದೊಂಥರ ನಿದ್ದೆ ಬರುತ್ತೆ, ಸಖತ್ತಾಗಿ ನಿದ್ದೆ ಬರುತ್ತೆ. ಇದನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡಿ, ಸೊ ನನ್ನ ಒಂದು ಡೈಲಿ ರೋಟೀನ್, ನನ್ನ ಶೇಕ್ ತೊಗೊಂಡು, ನನ್ನ ಹೆಲ್ದಿ ಬ್ರೇಕ್ಫಾಸ್ಟ್ ತೊಗೊಂಡು ನನ್ನ ಕ್ಲಬ್ಗೆ ಹೋಗಿದ್ದೆ. ಕ್ಲಬ್ ಮುಗಿಸ್ಕೊಂಡು ಮನೆಗೆ ಹೊರಟು, ಮನೇಲಿ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಹೋಗ್ತಾ ಇದೆ ಪಕ್ಕದ ಬಿಲ್ಡಿಂಗೆ. ಸೊ ಜಾಸ್ತಿ ಟೈಮ್ ತೊಗೊಂಡಿಲ್ಲ. ಮಮ್ಮಿಗೆ ಬಂದು ಶೇಕ್ ಮಾಡಿಕೊಟ್ಟು, ಅಂದರೆ ಅವ್ರು ಬ್ರೇಕ್ಫಾಸ್ಟ್ ಮಾಡಿಕೊಟ್ಟು, ಏನಿದೆ ಅವ್ರಿಗೆ ಬ್ರೇಕ್ಫಾಸ್ಟ್ ಅಂತ ಅಂತೀವಲ್ಲ, ಇದೊಂದು ಹೆಲ್ದಿ ಬ್ರೇಕ್ಫಾಸ್ಟ್. ಕೆಲವರು ನ್ಯೂಟ್ರಲ್ ಇದಿದೆ, ಅಂದರೆ ಏನಂತಾರೆ, ಅಮ್ಮ ತುಂಬ ಡಿಸ್ಟರ್ಬ್ ಮಾಡ್ತಿದ್ರು ವಿಡಿಯೋ ಮಾಡಬೇಕಾದ್ರೆ. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ನಾನು ವಿಡಿಯೋ ಮಾಡ್ತಿದ್ದೆ ಅಂತ. ಅವ್ರಿಗೆ ದಿನ ಶೇಕ್ ಮಾಡಿಕೊಡೋದು ನಾನೇ ಮಾಡಿಕೊಟ್ಟು. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಅವ್ರಿಗೆ. 8:30 ಅಷ್ಟೊತ್ತಿಗೆ ನಾನು ಶೇಕ್ ಮಾಡಿಬಿಡ್ತಿದ್ದೆ. ಬಟ್ ನನಗೆ ತುಂಬ ಲೇಟ್ ಆಗಿತ್ತು. ಸೊ ನಾನು ಕ್ಲಬ್ಬಿಗೆ ಹೋಗಿ ಬಂದು ಆಮೇಲೆ ಅವ್ರಿಗೆ ಶೇಕ್ ಮಾಡಿಕೊಟ್ಟೆ. ಒಂದ್ಸತಿ ನೋಡಿದ್ರು, ಗೊತ್ತಾಯಿತು ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಬರ್ತಾರೆ, ಬಂದು ಕೇಳಿದ್ರು ವಿಡಿಯೋ ಮಾಡ್ತಿದ್ಯಾ ಅಂತ. ನೈಸ್. ಅದಾದಮೇಲೆ ಅವ್ರಿಗೆ ಶೇಕ್ ಮಾಡಿ ಗ್ರೈಂಡ್ ಮಾಡಿ ಕೊಟ್ಟು ಒಂದು ಒಳ್ಳೆ ಬ್ರೇಕ್ಫಾಸ್ಟ್. ನಿಮಗೂ ಬ್ರೇಕ್ಫಾಸ್ಟ್ ಬೇಕಂದರೆ ನನಗೆ DM ಮಾಡಿ. ಆ ಬ್ರೇಕ್ಫಾಸ್ಟ್ ನೀರು ಏನು ಬೇಗುತ್ತಲ್ಲ ಅದನ್ನು ತಂದು ರೋಸ್ ಇದಕ್ಕೆ ಹಾಕ್ತೀನಿ. ಅದು ಹಾಕಿದ್ದು ನೋಡಿ ನಿಮಗೆ ರಿಸಲ್ಟ್ ಕಾಣಿಸ್ತಾ ಇದೆ, ಒಂದು ಹೆಲ್ದಿ ಇದು ಅಂತ ಹೇಳಿಬಿಟ್ಟು. ಅದಾಗಿದ ತಕ್ಷಣ ಈವ್ನಿಂಗ್ ಬಂದು ನನ್ನ ತಮ್ಮನ ಕ್ರಿಕೆಟಿಗೆ ಬಿಟ್ಟು ನಾನು ಅಮ್ಮ ಒಂದು ಸ್ಪೆಷಲ್ ಈವೆಂಟ್ ಇತ್ತು ಇವತ್ತು. ಈವೆಂಟ್ ಅಂದರೆ ಟೆಂಪಲ್ಗೆ ಹೋಗಿದ್ವಿ. ನನ್ನ ಫೇವ್ರೆಟ್ ದೇವಿ ಬನಶಂಕರಿಯ ಬಣ್ಣದ ಹುಣ್ಣಿಮೆ ಇತ್ತು. ತುಂಬ ಚೆನ್ನಾಗಿತ್ತು ಅಲಂಕಾರ ಅಂತೂ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ. ಅಷ್ಟು ರಶ್ ಇದ್ದರೂ ಕೂಡ ನಮಗೆ ವಿತಿನ್ ಫ್ಯೂ ಮಿನಿಟ್ಸಲ್ಲೇ ದರ್ಶನ ಆಯಿತು. ಅಮ್ಮನ್ನ ನೋಡೋದೇ ಒಂದು ದೊಡ್ಡ ಅದೃಷ್ಟ. ಅಂಥದ್ರಲ್ಲೂ ನಮಗೆ ಬನದ ಹುಣ್ಣಿಮೆ ನಾನು ಯಾವತ್ತೂ ಮಿಸ್ ಮಾಡಲ್ಲ. ಬನಶಂಕರಿಗೆ ಹೋಗೋದೇ ಮಿಸ್ ಮಾಡಲ್ಲ. ಬಟ್ ಇದು ಒಂದು ತುಂಬಾ ಏನಂತಾರೆ ಸ್ಪೆಷಲ್ ನನಗೆ. ಅಮ್ಮನ್ನ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ದೂರದಿಂದ ಇದ್ದರು. ಆಮೇಲೆ ಡೈರೆಕ್ಟ್ ಎಂಟ್ರಿ ಆಯಿತು. ಬಟ್ ಫಸ್ಟ್ ನಾವು ಧರ್ಮ ದರ್ಶನದಲ್ಲೇ ಹೋಗಿ ಅಮ್ಮನ್ನ ನೋಡಿಕೊಂಡು, ನೀವು ನೋಡ್ಬೋದು ಅಮ್ಮ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಅಂತ. ಅದಾದಮೇಲೆ ನಾನು ಅಮ್ಮ ಒಂದು ಸ್ವಲ್ಪ ಸೆಲ್ಫಿಗಳೆಲ್ಲ ತೊಗೊಂಡು ಫೋಟೋ ತೊಗೊಂಡು ಬಂದ್ವಿ. ಬರ್ತಾ ಇನ್ನು ಆಚೆ ಹೋಗೋದಿತ್ತು ನಮಗೆ. ರಶ್ ನೋಡಿದರೆ ಅಮ್ಮನ ಸ್ವಲ್ಪ ಆಟೋದಲ್ಲಿ ಹಾಗೆ ಮಾತಾಡಿಕೊಂಡು ಬಸ್ಸಿಗೆ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಬಂದ ತಕ್ಷಣ ಊರಿಗೆ ಹೋಗೋದಿತ್ತು. ಪ್ಯಾಕಿಂಗ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡು ಮನೆಗೆ ಬಿಟ್ಟು ಹೊರಟ್ವಿ. ಲಾಕ್ ಹಾಕಿ ನೋಡ್ತಾ ಇದ್ದೀನಿ ದಬ್ಬ ಇದೆಯಾ ಅಂತ, ಭದ್ರ ಇದೆಯಾ ಅಂತೇಳಿ. ಅಮ್ಮ ರೆಡಿಯಾಗಿದ್ದರು. ಅಮ್ಮನ ನೋಡಿ ಫುಲ್ ಸೀರಿಯಸ್ ಆಗಿ ಲುಕ್ಕಿಗೆ ಕೊಡ್ತಾ ಇದ್ದಾರೆ. ಆಮೇಲೆ ನನ್ನ ತರಲೆ ತಮ್ಮ ಇದನ್ನೆಲ್ಲ. ಸೊ ಬಿಟ್ವಿ, ಮನೆ ಬಿಟ್ಟು ಆಲ್ಮೋಸ್ಟ್ ಒಂದು 8:30 ಹಂಗೆ ಮನೆ ಬಿಟ್ಟು ರೀಚ್ ಆಗಬೇಕು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಬಾಯ್.